ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಆಗೋ ಈಗೋ ಈ ತಿಂಗಳಲ್ಲಿ IPL ಸ್ಟಾರ್ಟ್ ಆಗ್ತದೆ. RCB ಅವ್ರದ್ದೇ ಮೊದಲ ಮ್ಯಾಚು. ಅದು ಯಾರು ವಿರುದ್ಧ ಅಂತ ಗೊತ್ತಾ? ಮುಂದೆ ಹೇಳ್ತೀನಿ. ಅದೇ ರೀತಿ ಎಷ್ಟನೇ ತಾರೀಕು ಸ್ಟಾರ್ಟ್ ಆಗ್ತದೆ ಇದನ್ನೆಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಹೋದ ವರ್ಷ ನಡೆದಿದ್ರ ಬಗ್ಗೆ ಮಾತಾಡೋಣ. ನಮ್ಮ RCB ಅವರು ಫಸ್ಟ್ನೇ ಸಲ ಒಂದು ಕಪ್ ಗೆಲ್ತಾರೆ. ಆ ಕಪ್ಪಿಂದ ಏನೋ ಎಲ್ಲರಿಗೂ ಖುಷಿ ಆಯಿತು, ಬಟ್ ಅಷ್ಟೇ ನೋವುಗಳು ಕೂಡ ಅದು ನಮ್ಮ ಕರ್ನಾಟಕದಲ್ಲಿ. ಒಂದು 14-15 ಜನ ಸಾವನ್ನಪ್ತಾರೆ. ಎಲ್ಲ ಯುವಕರೇನೆ. ತುಂಬಾ ಜನ ಗಾಯಕ್ಕೊಳಗಾಗ್ತಾರೆ. ಇದರಲ್ಲಿ ಬರೀ ಆ ಏನಂತಾರೆ, ಆ ಹುಡುಗರದೇ ತಪ್ಪಿರಲ್ಲ. ಯಾರ್ಯಾರು ಸಾವನ್ನಪ್ಪಿದ್ರಲ್ಲ ಅವ್ರದ್ದು ಮಾತ್ರ ತಪ್ಪಿಲ್ಲ, ಅಲ್ಲಿ ಹೋಗಿದ್ದವ್ರದ್ದೆಲ್ಲ ಕೂಡ ತಪ್ಪಿಲ್ಲ. ಅಲ್ಲಿ 100% ತಪ್ಪಿದ್ದು ನಮ್ಮ ರಾಜಕಾರಣಿಗಳದ್ದು ತಪ್ಪಿತ್ತು, ಅದು ಹಾಗೆ ಅಲ್ಲಿ ಹೋಗಿರೋರು ಎಲ್ಲರದು ಕೂಡ ತಪ್ಪಿತ್ತು. ಇಲ್ಲಿ ಮ್ಯಾನೇಜ್ಮೆಂಟ್ ಅವ್ರು ಸ್ವಲ್ಪ ಅಮೌಂಟ್ ಎಲ್ಲ ಕಟ್ಕೊಡ್ತಾರೆ. ಅದೇ ರೀತಿ ಸರ್ಕಾರದವ್ರು ಕೂಡ ಅಮೌಂಟ್ ಕಟ್ಕೊಡ್ತಾರೆ. ಏನೇ ಕಟ್ಕೊಟ್ರು ಕಳ್ಕೊಂಡಿರೋ ಮಕ್ಕಳು ಮತ್ತೆ ವಾಪಸ್ ಬರಲ್ಲ. ಇಲ್ಲಿ ಸ್ವಲ್ಪ ಅವ್ರದ್ದು ಬೇಜವಾಬ್ದಾರಿ ಕೂಡ ಇತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಇಷ್ಟು ಜನ ತುಂಬ್ತಿದ್ದಾರೆ ಅಂದಾಗ ನಾವು ಆಲ್ಮೋಸ್ಟ್ ಎಸ್ಕೇಪ್ ಆಗೋದಕ್ಕೆ ನೋಡ್ಬೇಕು ಆ ಜಾಗದಿಂದ. ಯಾಕಂದ್ರೆ ಗೊತ್ತಿದೆ ಅಲ್ಲಷ್ಟು ಜನ ಸೇರ್ತಿದ್ದಾರೆ ಅಂದ್ರೆ ನಮ್ನ ಹಾಕೊಂಡು ಇಲ್ಲಿ ಏನಾರು ತುಳಿತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ತುಳಿತಿದ್ದಾರೆ ಅಂತ ಗೊತ್ತಾಗ ನಾವು ಆದಷ್ಟು ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಫ್ರೀ ಆಗಿ ಹೋಗೋದಕ್ಕೆ ಟ್ರೈ ಮಾಡಬೇಕು. ಅವರೆಲ್ಲ ಹೋದ್ರು ಬಟ್ ಹೋಗಿದ್ದ ಟೈಮ್ಗೆ ಅವ್ರು ಬರಲೂ ಇಲ್ಲ ಆಟಗಾರರು. ಇಲ್ಲಿ ತುಂಬ ನಮ್ಮ ರಾಜಕಾರಣಿಗಳು ಸರಿಯಾಗಿ ಒಂದು ಸೇಫ್ಟಿ ಮಾಡಲಿಲ್ಲ ಅಲ್ಲಿ ಬರೋರಿಗೆ. ಏನಂದ್ರೆ ಏನೂ ಮಾಡಲಿಲ್ಲ ಸರಿಯಾಗಿ ಅಂತಲೇ ಹೇಳ್ಬೋದು. ಇಲ್ಲಿ 100% ನಮ್ಮ ರಾಜಕಾರಣಿಗಳದ್ದು ತಪ್ಪಿತ್ತು. ಅದೇ ರೀತಿ ಒಂದು ಮೊಸಳೆ ಕಣ್ಣೀರು ಕೂಡ ಹಾಕಿದ್ರು ಎಲ್ಲ ಸತ್ತಾದ್ಮೇಲೆ. ನಿಜ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅದು ನೆನೆಸ್ಕೊಂಡ್ರು. ಆದರೆ ಈ ವರ್ಷ ಯಾರು ದಯವಿಟ್ಟು ಆ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮಗೋಸ್ಕರ ನಿಮ್ಮ ತಂದೆ ತಾಯಿ, ನಿಮ್ಮ ಹೆಂಡತಿ, ಮಕ್ಕಳು ಎಲ್ಲ ಕಾಯ್ಕೊಂಡು ಕೂತಿರ್ತಾರೆ. ಏನೋ ಒಂದು ಕ್ರೇಜ್ಗೋಸ್ಕರ ಬಿದ್ದು ಅಲ್ಲೆಲ್ಲ ಹೋಗಿ ನೀವು ಪ್ರಾಣ ಕಳ್ಕೊಬೇಡಿ. ಅದೇ ರೀತಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಮ್ಮ RCB ಅವರ ಮೊದಲ ಮ್ಯಾಚ್ ಬಂದು SRH ಅವ್ರ ಜೊತೆ. ತುಂಬ ಜನ ಹೇಳ್ತಿದ್ರು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಳ್ತಿದ್ದಾರೆ CSK ಜೊತೆ ಅಂತ. ಇಲ್ಲ, ಫಸ್ಟ್ ಮ್ಯಾಚ್ ಬಂದು RCB ಅವ್ರ ಜೊತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ನಡೀತಿದೆ ಬೆಂಗಳೂರಲ್ಲಿ. ಅದೇ ರೀತಿ ಈ ಮಾರ್ಚು 28ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇರೋದು. ತುಂಬ ಖುಷಿ ವಿಷಯ. ರಾತ್ರಿ 7:30ಕ್ಕೆ ಸ್ಟಾರ್ಟ್ ಆಗ್ತದೆ. ಯಾರ್ಯಾರು ಖುಷಿ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರಲ್ಲೂ ಮೊದಲ ಮ್ಯಾಚ್ ನಮ್ಮ RCB ಅವ್ರದ್ದು. ತುಂಬ ಖುಷಿ ಪಡೋ ವಿಷಯ. ಎಂಜಾಯ್ ಮಾಡಿ ಗೈಸ್, ಎಂಜಾಯ್ ಮಾಡಿ. ಏನಂತಾರೆ, ಅದು ಇದು ಕೆಲಸ ಮಾಡಿ ನಮ್ಮ ಮೈಂಡೆಲ್ಲ ಸ್ವಲ್ಪ ಫ್ರೀಸ್ ಆಗಿಬಿಟ್ಟಿರುತ್ತೆ. ತಲೆಯಲ್ಲಿ ಏನೋ ತುಂಬ್ಕೊಂಡಿರುತ್ತೆ. ಒಂಚೂರು ಎಂಜಾಯ್ ಮಾಡೋದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ನಮಗೆ. ಎಂಟರ್ಟೈನ್ಮೆಂಟ್ ಇರ್ಬೋದು ಅಥವಾ ಏನೋ ಒಂದು ಸ್ಪೋರ್ಟ್ಸ್ ಇರ್ಬೋದು, ಬಟ್ ಎಂಜಾಯ್ ಮಾಡೋಣ. ಬಟ್ ಪ್ರಾಣ ಕಳ್ಕೊಂಡು ಎಂಜಾಯ್ ಮಾಡೋದು ಅಷ್ಟು ಇದು ಬೇಡ ಅಂತಂದು ನನ್ನ ಅನಿಸಿಕೆ. ಹೋಗಿ ಸ್ಟೇಡಿಯಮ್ಗೆ ಹೋಗಿ ಆಟ ನೋಡಿ ಎಲ್ಲ ಮಾಡಿ. ಬಟ್ ಈ ಥರ ಏನು ಸೇಫ್ಟಿ ಇಲ್ದಿದ್ದ ಜಾಗಕ್ಕೆಲ್ಲ ನಮ್ಮ ರಾಜಕಾರಣಿಗಳು ಹಂಗೆ ಇದ್ದಾರೆ. ಈಗ ಏನು ಸೇಫ್ಟಿ ಇಲ್ದಿದ್ದ ಜಾಗಕ್ಕೆ ಹೋಗಿ ನಿಮ್ಮ ಪ್ರಾಣ ನೀವು ಕಳ್ಕೊಬೇಡಿ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗೈಸ್. ಯಾರ್ಯಾರು ಖುಷಿ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ.